ಇದು ನನಗೆ ಫೇಸ್ ಮಾಡಿದ್ರೆ ಎರಡು ಸೈಡ್ ಕೂಡ ಲೈನ್ ಹಾಕ್ಬೇಕು, ಇಲ್ಲಿ ಕೂಡ ಲೈನ್ ಹಾಕ್ಬೇಕು, ಇಲ್ಲಿ ಕೂಡ ಲೈನ್ ಹಾಕ್ಬೇಕು. ಹೇಗೆ ಅಂದ್ರೆ ಪೆನ್ ಇದು ತುದಿ ತೆಗಿಯದೆ ಆಗ್ತದೆ ಸರ್. ಪೆನ್ ಇದು ತುದಿ ತೆಗಿಯದೆ ಎರಡು ಸೈಡ್ ಕೂಡ ಲೈನ್ ಹಾಕ್ಬೇಕು, ಇಲ್ಲಿ ಕೂಡ ಲೈನ್ ಹಾಕ್ಬೇಕು, ಇಲ್ಲಿ ಕೂಡ ಲೈನ್ ಹಾಕ್ಬೇಕು. ಆಗ್ತದಾ? ಆಗುದಿಲ್ಲ, ಯಾಕೆಂದ್ರೆ ಇದಕ್ಕೆ ಎರಡು ಸೈಡ್. ಸೊ ಇದನ್ನು ಹೀಗೆ ಇಟ್ಕೊಂಡು ಜಸ್ಟ್ ಒಂದು ಟ್ವಿಸ್ಟ್ ಕೊಡಿ ಸರ್, ಹಾಫ್ ಟ್ವಿಸ್ಟ್. ಇದನ್ನು ಹೀಗೆ ಪೇಸ್ಟ್ ಮಾಡಿದ್ರೆ ಈಗ ನಾನು ಲೈನ್ ಹಾಕ್ತಾ ಹೋದ್ರೆ ಇಲ್ಲಿ ಪೇಸ್ಟ್ ಮಾಡಿದ್ರು ಸರ್. ಈಗ ನಾನು ಲೈನ್ ಹಾಕ್ತಾ ಹೋದ್ರೆ ಫುಲ್ ಲೈನ್ ಆಗ್ತದೆ. ಇಡೀ ಪೇಪರ್ ಕವರ್ ಹಾಕಿ ಗೊತ್ತಾಯ್ತು. ಅದಕ್ಕೆ ನಾವು ಮೋಬಿಸ್ ಸ್ಟ್ರಿಪ್ ಅಂತ ಒಂದೇ ಸೈಡ್ ಇದೆ ಮೋಬಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬ ಉಂಟು. ಅದನ್ನು ಕಟ್ ಮಾಡಿದರೆ ಈಗ ನೀವು ಲೈನ್ ಹಾಕಿದ್ರೆ ಫುಲ್ ಇದು ಕವರ್ ಆಗ್ತದೆ, ಇಡೀ ಕವರ್ ಆಗ್ತದೆ ವಿತೌಟ್ ರಿಮೂವಿಂಗ್ ದ ಟಿಪ್. ಇಡೀ ಕವರ್ ಆಗ್ತದೆ ಕಟ್ ಮಾಡಿ. ಅದನ್ನೀಗ ಮಿಡ್ಲಿಂದ ಕಟ್ ಮಾಡಿದರೆ ಏನಾಗ್ತದೆ ಅಂತ ಒಂದು ಗೆಸ್. ಮಿಡ್ಲಿಂದ ಕಟ್ ಮಾಡ್ತಾ ಹೋಗ್ತದೆ, ಏನಾಗ್ಬೋದು ಹೌದು. ಪೇಪರ್ ಕಟ್ ಮಾಡಿದರೆ ಎರಡು ಆಗಲೇಬೇಕು ಯೂಶುವಲಿ ಎಕ್ಸ್ಪೆಕ್ಟೇಷನ್ ಅಲ್ಲ. ಬಟ್ ಇದು ಒನ್ ಸೈಡೆಡ್ ಆದ ಕಾರಣ ಅದು ಎರಡು ತುಂಡಾಗೋದಿಲ್ಲ, ರಿಂಗಿನಾಗ ಹೌದು ದೊಡ್ಡದಾಗ್ತದೆ, ಡಬಲ್ ಆಗ್ತದೆ, ಎರಡು ಟ್ವಿಸ್ಟ್ ಬರ್ತದೆ. ಇನ್ನು ಪುನಃ ಅದಾದ್ರೆ ಪುನಃ ಹಾಗೆ ಬರ್ತಾವೆ. ಕಟ್ ಮಾಡೋದ್ರಲ್ಲಿ ಕೂಡ ವ್ಯತ್ಯಾಸ ಉಂಟು ಸರ್. ಈಗ ಅವ್ರು ಮಿಡ್ಲಿಂದ ಕಟ್ ಮಾಡಿದ್ರು, ಮಿಡ್ಲ್ ಬಿಟ್ಟು ಒಂದು ಸೈಡ್ ತಗೊಂಡು ಕಟ್ ಮಾಡಿದರೆ ಈ ಥರ ಕಟ್ ಆಗ್ತದೆ. ಹಾಂ, ಇದೇ ಮ್ಯಾಜಿಕ್ ಕ್ರಮ. ಹೌದು, ಮ್ಯಾಜಿಕ್ ಕ್ರಮ ಮಾಡೋದು ಇದನ್ನೆಲ್ಲ ಕಟ್ ಮಾಡಿದನ್ನು ಮಿಡ್ಲಿಂದ ಕಟ್ ಮಾಡ್ತೇನೆ. ಎಂತ ಬರ್ಬೋದು ಸರ್? ಅದೇ ದೊಡ್ಡದಾಗುತ್ತೆ. ಇಲ್ಲ, ಅದು ಹೀಗೆ ರಿಂಗ್ ಎರಡು ರಿಂಗ್ ಬರ್ಬೋದಾ ಅಂತ ನಾನು. ಸರಿ, ಅದೇ ಎರಡು ರಿಂಗ್ ಬರ್ತದೆ. ಸ್ವಲ್ಪ ದಾರಿ ಬಿಡಿ ಮತ್ತೆ ಬರ್ತಾರೆ ನಿಮ್ಮ ಹತ್ರ. ಸರ್ ಈ ಥರ ಹಾರ್ಟ್ಸ್ ಮಾಡ್ಲಿಕ್ಕೆ ಕೂಡ ಆಗ್ತದೆ ಅಪ್ಲಿಕೇಶನ್. ಎರಡು ತಿಳ್ಕೊಂಡು 4 ಇಂಚಿಗೆ ಪಿನ್ ಮಾಡಿ. ನೆಕ್ಸ್ಟ್ ಮೊಬೈಲ್ ಸ್ಟ್ರಿಪ್ ಮಾಡು, ಹಾಫ್ ಇಲ್ಲಿ ಮಾಡುವಾಗ ಆಗ ನಾನು ಹೀಗೆ ಟ್ವಿಸ್ಟ್ ಕೊಡ್ಬೇಕು, ಈಗ ಅಪೋಸಿಟ್ ಟ್ವಿಸ್ಟ್ ಕೊಡ್ಬೇಕು, ಸೇಮ್ ಟ್ವಿಸ್ಟ್ ಕೊಡ್ಬಾರ್ದು. ಹೀಗೆ ನಾನು ಈಗ ಕಟ್ ಮಾಡ್ತೇನೆ. ತುಂಬ ಧನ್ಯವಾದ ಮಕ್ಕಳೇ. ನೋಡಿ, ಇಲ್ಲಿಂದ ಕೈ ಬಿಚ್ಚಬಾರ್ದು, ಈ ಕಡೆಯಿಂದ ಬಿಚ್ಚಬಾರ್ದು, ಇಲ್ಲಿಂದ ಕೂಡ ಬಿಚ್ಚಬಾರ್ದು. ಇಲ್ಲಿ ನಾಲ್ಕು ಬಿಟ್ಟಿದ್ದಲ್ಲ, ಇಲ್ಲಿ ಸಪರೇಟ್ ಆಗಬೇಕು ನಾವು. ತೆಗಿಬೇಕು. ಈ ನೋಡಿ ಗಂಟನ್ನು ತೆಗಿಬೇಕು. ಹೇಗೆ ಸರ್? ಹೀಗೆ ಕೈ ಹಾಕಬೇಕು. ಹೇಗೆ ಮಾಡಿದ್ರು ಆಗುದಿಲ್ಲ. ಹೇಗೆ ತೆಗಿ ಬಿಡಿಸ್ಬೋದು? ಬಿಡಿಸ್ಬೋದು ಹೇಳಿ. ಬನ್ನಿ. ಸಿಂಪಲ್ ಇದೆ. ಈ ಪಾಯಿಂಟ್ ಅನ್ನು ತಗೊಂಡು ಒಳಗೆ ಹಾಕಿ ಹೀಗೆ ಬೆಳೆದ ಇನ್ನು ಮಾಡಿದ್ರು ಸರಿ ಗೊತ್ತಾಗಲಿ. ಮ್ಯಾಥ್ಸ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಐಡಿಯಾ ಟಾಪಾಲಜಿ ಅಲ್ಲ, ಅದ್ರ ಪ್ರಕಾರ ಇದಕ್ಕೆ ಎರಡಕ್ಕೂ ಕನೆಕ್ಷನ್ ಇಲ್ಲ, ಇದು ಇಂಟರ್ಲಿಂಕ್ ಆಗಿಲ್ಲ. ಇದು ಒಳಗಿಂದ ಒಳಗೆ ಇದ್ರೆ ಸಹ ಇದೆರಡು ಬೇರೆ ಬೇರೆ. ಅದಕ್ಕೆ ಏನು ಮಾಡ್ತೀರಿ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲದೆ ಅದನ್ನು ಸಪ್ರೇಟ್ ಮಾಡಿ ಹೀಗೆ ಮಾಡಿ ಸ್ವಲ್ಪ ಕಷ್ಟ ಉಂಟಲ್ಲ. ಇದರಲ್ಲಿ ನಾವು ಒಂದ್ ಕಡೆ ಪಾಯಿಂಟ್ ಇಟ್ಟು ಈ ಪಾಯಿಂಟ್ ಹೊರಗಡೆ ಉಂಟಾ ಒಳಗಡೆ ಉಂಟಾ ಅಂತ ಹೇಳ್ಬೋದು. ಹೇಗಂದ್ರೆ ಈ ಪಾಯಿಂಟ್ ಇಂದ ಎಷ್ಟು ಲೈನ್ ಕ್ರಾಸ್ ಆಗಿ ಹೋಗ್ತದೆ ಅಂತ. ಈಗ ಈವನ್ ನಂಬರ್ ಲೈನ್ ಕ್ರಾಸ್ ಆಗಿ ಹೋದ್ರೆ ಆ ಪಾಯಿಂಟ್ ಹೊರಗಡೆ ಉಂಟಂತ, ಆಡ್ ನಂಬರ್ ಲೈನ್ಸ್ ಕ್ರಾಸ್ ಆಗಿ ಹೋದ್ರೆ ಒಳಗಡೆ ಉಂಟಂತೆ ಪಾಯಿಂಟ್. ಈಗ ಇದು ಆಡ್ ಲೈನ್ಸ್ ಕ್ರಾಸ್ ಆಗಿ ಹೋಗುತ್ತೆ. ಸೊ ಈಗ ಇದು ಒಳಗಡೆ ಉಂಟು. ಆಡ್ ನಂಬರ್ಸ್ ಒಳಗಡೆ ಉಂಟು. ಇದೀಗ ಓಪನ್ ಸರ್, 4 ಸೈಡ್ ಮುಚ್ಚಿದ್ರೆ ನಿಮಗೆ ಹೇಳಿಕ್ಕೆ ಆಗ್ತದ ಸರ್? ಇಲ್ಲ.
ಇದೀಗ ಈವನ್ ಲೈನ್ಸ್ ಇದಾವೆ ನಂಬರ್ ಕ್ರಾಸ್ ಆಗಿ ಹೋಗ್ತದೆ ಸೊ ಈ ಪಾಯಿಂಟ್ ಈಗ ಹೊರಗಡೆ ಉಂಟಂತ ಜಾರ್ಡನ್ ಥಿಯರಮ್ ಅಂತ ಇದೆಲ್ಲ ಹೆಸರು ಅದು ನೋವಿತ್ತು. ಇದು ಬರೀ